ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತೇವೆ. ಈಗಾಗಲೇ ನಾವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 21ನೇ ತಾರೀಕು ಶುಕ್ರವಾರದಂದು ಆಚರಿಸಿದ್ದೇವೆ. ಹಲವು ಕಾರಣಾಂತರಗಳಿಂದ ಕೆಲವೊಬ್ಬರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ 21ನೇ ತಾರೀಕು ಮಾಡಿರೋದಿಲ್ಲ. ಅಂದರೆ ಮುಟ್ಟಾದ ಮಹಿಳೆಯರಾಗಿರ್ಬೋದು, ಇಲ್ಲ ಏನೋ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಸೂತಕದ ಸಮಸ್ಯೆ ಇರ್ಬೋದು. ಇಂತಹ ಸಮಸ್ಯೆಗಳಿಂದ, ಕಾರಣಾಂತರಗಳಿಂದ ಈ ಒಂದು ಹಬ್ಬವನ್ನು, ಈ ಒಂದು ವ್ರತವನ್ನು ಆಚರಿಸಿರುವುದಿಲ್ಲ. ಅಂಥವರು ಆಗಸ್ಟ್ 28ನೇ ತಾರೀಕು ಅಂದರೆ ಶ್ರಾವಣದ ಮೂರನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರದಂದು ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು. ಆದರೆ ಈ ಬಾರಿ ಆಗಸ್ಟ್ 28ನೇ ತಾರೀಕು ಶ್ರಾವಣ ಮಾಸದ 3ನೇ ಶುಕ್ರವಾರದಂದು ಹುಣ್ಣಿಮೆ ಬಂದಿದೆ. ಜೊತೆಗೆ ಚಂದ್ರಗ್ರಹಣವೂ ಸಹ ಇದೆ. ಆದ್ದರಿಂದ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 28ನೇ ತಾರೀಕು ಆಚರಿಸಬೇಕೋ ಅಥವಾ ಬೇಡವೋ, ಲಕ್ಷ್ಮಿಯ ಪೂಜೆ ಮಾಡಲು ಶುಭ ಸಮಯ ಯಾವುದು, ಹಾಗೆ ವಿಸರ್ಜನೆಯನ್ನು ಯಾವ ದಿನ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿ ವ್ರತ ಮತ್ತು ಲಕ್ಷ್ಮೀ ಪೂಜೆ ಮಾಡಲು ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಬಂದಿರೋದ್ರಿಂದ ಈ ದಿನ ತುಂಬ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಲಕ್ಷ್ಮೀ ಪೂಜೆಗೆ. ಜೊತೆಗೆ ರಕ್ಷಾಬಂಧನನೂ ಕೂಡ ಈ ದಿನವೇ ಬಂದಿದೆ. ಆದರೆ ಈ ದಿನ ಚಂದ್ರಗ್ರಹಣ ಬಂದಿರೋದ್ರಿಂದ ಸಾಕಷ್ಟು ಗೊಂದಲವಿದೆ. ಇನ್ನು ಸೆಪ್ಟೆಂಬರ್ 4ನೇ ತಾರೀಕು ಅಂದರೆ ಶ್ರಾವಣ ಮಾಸದ 4ನೇ ಶುಕ್ರವಾರದಂದು ಈ ಒಂದು ವ್ರತವನ್ನು ಆಚರಿಸಬಹುದು. ಆ ದಿನವೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಇರುತ್ತೆ. ಅದೂ ಕೂಡ ತುಂಬಾ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮೊದಲಿಗೆ ನಾವು ಈ ವರ್ಷದ 2ನೇ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗೋಚರವಾಗುತ್ತದೆ, ಹಾಗೆ ಯಾವ ಯಾವ ಪ್ರದೇಶದಲ್ಲಿ ಗೋಚರಿಸುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ. ಈ ಬಾರಿ 2ನೇ ಚಂದ್ರಗ್ರಹಣವು ಆಗಸ್ಟ್ 27ನೇ ತಾರೀಕು ರಾತ್ರಿ 9:20 ಪ್ರಾರಂಭವಾಗಿ ಚಂದ್ರಗ್ರಹಣ ಮುಕ್ತಾಯವಾಗುವುದು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 1:50 3 ಗಂಟೆಗಳ ಕಾಲ ಈ ಒಂದು ಚಂದ್ರಗ್ರಹಣ ಇರುತ್ತದೆ. ಇನ್ನು ಯಾವ ಯಾವ ಪ್ರದೇಶದಲ್ಲಿ ಈ ಒಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಎಂದರೆ, ಕೆಲವು ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ಚಂದ್ರಗ್ರಹಣ ಗೋಚರವಾಗುತ್ತದೆ. ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಭಾಗಗಳಲ್ಲಿ, ಪಶ್ಚಿಮ ಆಫ್ರಿಕಾ, ಸ್ಪೇನ್ ಮತ್ತು ಯುರೋಪ್ನಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರವಾಗುತ್ತದೆ. ಆದರೆ ಭಾರತದಲ್ಲಿ ಅಂದರೆ ನಾವಿರುವ ಪ್ರದೇಶದಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರಿಸುತ್ತಿಲ್ಲ. ಆದ್ದರಿಂದ ಅದರ ಸೂತಕ ಅವಧಿಯು ಕೂಡ ಇಲ್ಲಿ ಮಾನ್ಯವಾಗಿರುವುದಿಲ್ಲ. ಆದ್ದರಿಂದ ನಿಶ್ಚಿಂತವಾಗಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 28ನೇ ತಾರೀಕು ಆಚರಿಸಬಹುದು. ಇನ್ನು ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ತಿಥಿ ಇರೋದ್ರಿಂದ ಹುಣ್ಣಿಮೆಯ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡೋಣ. ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಿಗ್ಗೆ 9:08 ಪ್ರಾರಂಭವಾಗಿ ಹುಣ್ಣಿಮೆ ತಿಥಿ ಅಂತ್ಯವಾಗುವುದು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:48. ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿಯು ಆಗಸ್ಟ್ 27ನೇ ತಾರೀಕು ಗುರುವಾರ ಇದ್ದರೂ ಕೂಡ ನಾವು ಈ ಒಂದು ಹುಣ್ಣಿಮೆಯ ಆಚರಣೆಯನ್ನು ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಮಾಡಬೇಕು. ಏಕೆಂದರೆ ಸೂರ್ಯೋದಯದ ಸಮಯದ ಪ್ರಕಾರ ಈ ಒಂದು ಹುಣ್ಣಿಮೆಯ ಆಚರಣೆಯನ್ನು, ಹುಣ್ಣಿಮೆಯ ಪೂಜೆಯನ್ನು ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಆಚರಿಸಬೇಕು. ಇನ್ನು ಈ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವವರು ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ, ಪೂಜೆಗೆ ಶುಭ ಸಮಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಆದಷ್ಟು. ಯಾಕಂದರೆ ಹುಣ್ಣಿಮೆ ತಿಥಿ ಬೆಳಿಗ್ಗೆ 9:48 ನಮಗೆ ಅಂತ್ಯ ಆಗೋದ್ರಿಂದ ಹುಣ್ಣಿಮೆ ತಿಥಿಯಲ್ಲೇ ಈ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಆ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂಥವರು ಆ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು. ಇನ್ನೊಂದು ಶುಭ ಮುಹೂರ್ತ ಅಂದರೆ ಗೋಧೋಳಿ ಸಮಯ, ಅಂದರೆ ಗೋವುಗಳು ಮನೆಗೆ ಬರುವಂತಹ ಸಮಯ, ಸಂಜೆಯ ಸಮಯದಲ್ಲೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ರಾಹುಕಾಲವು ಬೆಳಿಗ್ಗೆ 10:30 12 ಗಂಟೆಯವರೆಗೂ ಇರುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡಬೇಡಿ. ಈ ಸಮಯವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಇನ್ನು ವಿಸರ್ಜನೆಯನ್ನು ಯಾವ ದಿನ ಮಾಡಬೇಕು ಎಂದರೆ, ಶುಕ್ರವಾರ ಸಂಜೆಯೇ ನೀವು ವಿಸರ್ಜನೆ ಮಾಡ್ತೀರಾ ಅನ್ನೋದಾದರೆ ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ಲಕ್ಷ್ಮೀದೇವಿಗೆ ಕೆಂಪಾರತಿಯನ್ನು ಮಾಡಿ ರಾತ್ರಿ 8 ಗಂಟೆಗೆ ನೀವು ಕಳಸವನ್ನು ಕದಲಿಸಬಹುದು. ಇಲ್ಲ ಶನಿವಾರ ಬೆಳಿಗ್ಗೆ ನೀವು ವಿಸರ್ಜನೆ ಮಾಡ್ತೀರಾ ಅನ್ನೋದಾದರೆ ಶನಿವಾರ ಬೆಳಿಗ್ಗೆ ಮತ್ತೊಮ್ಮೆ ಪೂಜೆ ಮಾಡಿ ಕೆಂಪು ಆರತಿಯನ್ನು ಮಾಡಿ
ಕಳಸವನ್ನು ಕದಲಿಸಬಹುದು. ಶನಿವಾರ ರಾಹುಕಾಲವು ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ 30 ನಿಮಿಷದವರೆಗೂ ಇರುತ್ತದೆ. ಈ ಸಮಯದಲ್ಲಿ ಕಳಸವನ್ನು ಕದಲಿಸಬಾರದು. ನೀವು ಶನಿವಾರ ಕಳಸವನ್ನು ಕದಲಿಸುವವರು ಅಂದರೆ ವಿಸರ್ಜನೆ ಮಾಡುವವರು ಬೆಳಿಗ್ಗೆ 9 ಗಂಟೆಯ ಒಳಗೆ, ಶನಿವಾರ ಬೆಳಿಗ್ಗೆ 9 ಗಂಟೆಯ ಒಳಗೆ ನೀವು ಕಳಸವನ್ನು ಕದಲಿಸಬಹುದು. ಒಟ್ಟಾರೆ ಸ್ನೇಹಿತರೆ, ವರ್ಷದ 2ನೇ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಿಲ್ಲ. ಆದ್ದರಿಂದ ಅದರ ಸೂತಕ ಅವಧಿಯು ಕೂಡ ಇಲ್ಲಿ ಮಾನ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಒಂದು ಹುಣ್ಣಿಮೆಯ ದಿನದಂದು ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.